ಅದೇ ಟೈಮ್ಗೆ ಒಂದು ಪಟಾಕಿ ಹಾರ್ಬಿಡ್ತು ಲಿಫ್ಟಿನ್ ಟೈರು. ಸ್ವಾಗತ ಸುಸ್ವಾಗತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿಮ್ಮ NS ಟ್ರಕ್ ಟ್ರಾವೆಲರ್. ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಊರಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹಿಂದೆ ಲಾರಿ ಕಾಣ್ತಾ ಇರ್ಬೋದು. ರಾತ್ರಿ ಬಂದು ಲೋಡಾಗಿ ಬಂದಿತ್ತು ಗಾಡಿ. 10 ಗಂಟೆಗೆ ಹೋಗಿ ದುರ್ಗಕ್ಕೆ ಹೋಗಿ ಇಸ್ಕೊಬಂದು ಡಾಬಾದಾಗ ನಿಲ್ಲಿಸಿದ್ವಿ. ನಮ್ಮೂರಾಗೆ ತುಮಕೂರಿಗೆ ಕಳಿಸಿದ್ವಿ ಗಾಡಿನ ಲೋಡ್ಗೆ. ವಾಪಿಗೆ ಲೋಡಾಗಿ ಬಂದೈತೆ ನೋಡಿ, ಹೆಂಗೆ ಕಾಣ್ತೈತೆ. ಸೂಪರ್ ಆಗಿದೆ ನೋಡಿ. ಫೈನಲಿ ಹಬ್ಬಕ್ಕೆ 7 ದಿವಸದ ಮೇಲೆ, ಈ ಹಬ್ಬಕ್ಕೆ 7 ದಿನ ನಿಲ್ಲಿಸಿದ್ವಿ. 8ನೇ ದಿವಸ ಲೋಡ್ ಬಂದಿತ್ತು. ನಾನು ಎಳ್ಳೀರಿಗೆ ಹೊರಟಿದ್ದೆ. ಎಳ್ಳೀರಿಂದು ಒಂಚೂರು ಖಾಲಿ ಆಗ್ತಿದ್ದಿಲ್ಲ. ವಾರಣಾಸಿಗೆ ಲಕ್ನೋ ಹೋಗಂದ ಓನರು. ಲಕ್ನೋ ವಾರಣಾಸಿ ಹೋದರೆ ರಿಟರ್ನ್ ಬರೋಕ್ಕೆ ಲೋಡ್ ಇಲ್ಲ. ಯಾಕಂದರೆ ನಮ್ಮದೊಂದು ಗಾಡಿ ಹೋಗಿ ನಾಗ್ಪುರಿಗೆ ಎಂಟಿ ಬರ್ತೈತಿ ವಾರಣಾಸಿಯಿಂದ. ಅದಕ್ಕೆ ಬೇಡ ನಾನು ಸರಿ ಅಂಥೇಳಿ ವಾಪಿಗೆ ಬಂತು. ಪರ್ಚನ್ ಲೋಡು ಕಳಿಸಿದ್ವಿ. ಲೋಡಾಗಿ ಬಂತು. ರಾತ್ರಿನೇ ಬಂದ. ಒಂದು 9:30 10 ಗಂಟೆ ಆಯಿತು. ಹೋಗಿ ಇಸ್ಕೊಂಬಂದು ಗಾಡಿ ಇಲ್ಲಿ ಡಾಬಾದಾಗ ಹಾಕಿದ್ವಿ. ನಮ್ಮೂರಿನ ಡಾಬಾನೇ ಇದು. ಡೀಸೆಲ್ ಹಾಕಿದ್ದಿಲ್ಲಲ್ಲ, ಫುಲ್ ಟ್ಯಾಂಕ್ ಮಾಡಿಸು ನಮ್ಮ ಓನರ್ ಅಂದ. ಬೆಳಗ್ಗೆ ನಾನು ಹೋಗ್ಬೇಕಾದ್ರೆ ಡೀಸೆಲ್ ಹಾಕಿಸ್ತೀನಿ ಅಂಥೇಳಿ 5 ಗಂಟೆಗೆ 5 ಗಂಟೆಗೆ ಎದ್ದು ಬಂದೀನಿ. ನಾನು ರಾತ್ರಿನೇ ಡೀಸೆಲ್ ಹೋಗ್ತಿದ್ದೆ. ರಾತ್ರಿ ಹೋಗಿದ್ರೆ 12-1 ಗಂಟೆಗೆ ಗಾಡಿ ಆಲ್ಟ್ ಆಗಿಬಿಡೋದು. ಯಾಕಂತೀರಾ, ಈಗ ಒಂದು ವಾರದಿಂದ ಟೈಮಿಗೆ ಸರಿಯಾಗಿ ಮನೆಗೆ ಚಾಚಿ ಮಾಡಿದ್ದೀವಿ. ಇವಾಗ ನಿದ್ದೆ ಕಟ್ಟೋಕ್ಕಾಗಲ್ಲ ಅಂಥೇಳಿ ಹೋಗ್ಲಿಲ್ಲ. ನಾನು ಬೆಳಗ್ಗೆ ಹೋಗ್ತೀನಿ ಅಂದೆ. ಒಂದು ಸರಿ ಆಯ್ತು ಬಿಡು, ಹಂಗೆ ಮಾಡೋ ಅಂದೆ ನಮ್ಮ ಓನರೇನು. ಇವಾಗ ನೀನು ಹೋಗಲೇಬೇಕು ಅನ್ನಲಿಲ್ಲ. ಅದಕ್ಕೆ ಇಲ್ಲೇ ನಿಂತಿದ್ದು. ಇವಾಗ ಹೊರಟಿದ್ದೀವಿ ನೋಡಿ. ಇನ್ನೂ ಚಾ ಕುಡ್ದಿಲ್ಲ. ಬೈಕ್ ತಗೊಂಬಂದದ್ದು ಅಲ್ಲೇ ಐತೆ. ಊರಾಗ ಹೋಗಿ ಬೈಕ್ ಕೊಟ್ಟು ಚಾ ಕುಡ್ದು ಹೋಗ್ಬೇಕು. ನಮ್ಮ ಗೆಳೆಯ ಎದ್ದಾನೆ ನೋಡ್ಬೇಕಿನ್ನ. ಎದ್ದಾನೆ ಇಲ್ಲ. ಬನ್ನಿ ಹೊಲ್ಡನ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು. ಊರಿಂದ ನಾನ್ ಸ್ಟಾಪ್ ಹೊರಟರು. 7:30 ಅಷ್ಟೊತ್ತಿಗೆ ಹೊಸಪೇಟೆಗೆ ಬಂದಿವಿ ನೋಡಿ. ಹೊಸಪೇಟೆ ಡ್ಯಾಮ್ನಾಗ ಏನೋ ಕೆಲಸ ಮಾಡ್ತಿದ್ದಾರೆ ಅವರು. ಕೆಲಸ ಅಲ್ಲ, ಏನೋ ಪೊರವು ಮಾಡ್ತಾಯಿದ್ದಾರೆ ಶಾಮಿನ ಹಾಕ್ಕೊಂಡು ನೋಡಿ. ನೀರೇ ಇಲ್ಲ ಡ್ಯಾಮ್ನಾಗೆ. ಮಳೆ ಬರ್ಬೇಕು. ಮಳೆವರೆಗೂ ಬರೋವರೆಗೂ ಅಷ್ಟೇ. ಏನೋ ಪೊರವು ಮಾಡ್ತಿದ್ದಾರೆ ಅವರು ಎಲ್ಲ ಶಾಮಿನ ಹಾಕ್ಕೊಂಡು. ಜಾತ್ರೆ ಇರ್ಬೋದೇನೋ. ಎಲ್ಲ ನಿಂತಾರೆ. ಯಾರು ಗುರು ಇದ್ದಕ್ಕಿದ್ದಂಗೆ ಸೆಂಟ್ರ್ ರೋಡಿಗೆ ಹಂಗೆ ಗಾಡಿ ನಿಲ್ಲಿಸ್ತಾರೆ ಇವರು. ಇವ್ರೇನು ಜನಗಳ ಬುದ್ಧಿವಂತರು. ದೇವ್ರು ಬರ್ತೈತೆ ಗುರು, ದೇವ್ರು ಬರ್ತೈತೆ ಅಂತೇಳಿ ನಿಲ್ಲಿಸ್ಬಿಟ್ರು ಒಂದೇ ಸಲ. ಫುಲ್ ಸ್ಪೀಡಾಗಿದ್ದೆ ನೋಡಿ. ಆ ಕಡೆ ಈ ಕಡೆ ನೋಡ್ಕೊಂಬಂದಿದ್ರೆ ಮುಗ್ಧವಾಗುತ್ತೆ. ಯಾರಿಗಾನೊಬ್ರು ಈಗ ಬಾಕ್ಸಿಂಗ್ ಕೊಡ್ಬೇಕಾಯ್ತು. ದೇವ್ರು ಗಂಗಮ್ಮನ ಮಾಡ್ಕೊಂಬರ್ತಾಯಿದ್ದಾರೆ. ಇಲ್ಲೇ ಊರಿನ ಜಾತ್ರೆ ಇರ್ಬೇಕು ಮೋಸ್ಟ್ಲಿ, ಅದಕ್ಕೆ ಎಲ್ಲ ಹೋಗಿರೋದು ನೋಡಿ. ಹುನಗುಂದ 100, ಹುಬ್ಳಿ 150, ಹೊಸಪೇಟೆ, ಬಳ್ಳಾರಿ. ನಾವು ಸೀದಾ ಹೋಗ್ಬೇಕು ಹುನಗುಂದ. ಅಲ್ಲಿ ಮುಂದೆ ಹೋಗಿ ಲೆಫ್ಟಿಗೆ ಎತ್ಕೊಂಡು ಬಿಡ್ಜ ತೊಗೋಬೇಕು. ಹುಬ್ಳಿ ಹೋಗೋರಿ ಸೀದಾ ಐತೆ ನೋಡಿ. ಹಂಪಿ ಉತ್ಸವ 2024 ಹಂಪಿ ಉತ್ಸವ ಅಂತಿದ್ರು. ಯಾಕೆಲ್ಲ ನಿಲ್ಲಿಸ್ಬಿಟ್ಟಾರೆ. ಅವ್ರು ಬರ್ತಾ ಇತ್ತು ಆ ಕಡೆ. ಎಲ್ಲದ ಚಾ ಕುಡಿಯೋಕೆ ನಿಲ್ಲಿಸ್ಬೇಕು, ಇಲ್ಲಾಂದರೆ ಇನ್ನೇನು ತಿಂಡಿಗೆ ನಿಲ್ಲಿಸ್ಬೇಕು. ಇವರಂತೂ ಎಲ್ಲಂದ್ರಲ್ಲೇ ಸಾಯ್ತಿರ್ತಾರೆ ಗುರು. ಸುಮ್ಮನೆ ಕೈಯ ಕಾಲ ಕೈಕು ಅಂತಂದು. ನೋಡೋಣ ಬನ್ನಿ. ಆ ಕಡೆ ಊರಕ್ಕೆ ಹೋಗ್ತೈತೆ ನಮ್ಮ ಮೋಸ್ಟ್ಲಿ. ಬನ್ನಿ ಹೋಗೋಣ. ದುರ್ಗದಿಂದ 200 ಕಿಲೋಮೀಟ್ರ್ ನಾನ್ ಸ್ಟಾಪ್ ಬಂದ್ವಿ ಬೆಳಗ್ಗೆಯಿಂದ. ಎಲ್ಲೋದೀವಿ ಅಂದರೆ ಇಳ್ಕಲ್ಲಾಗಿದ್ದೀವಿ. ಇವಾಗ ಟಿಫನಿಗೆ ನಿಲ್ಲಿಸಿದ್ವಿ. ಟಿಫನ್ ತಿಂದ್ವಿ. ಹಂಗೆ ಇಲ್ಲಿ ಗ್ರೀಸ್ ಹೊಡೆಯೋರು ಕಂಡ್ರು. ಗ್ರೀಸ್ ಹೊಡ್ಸಿದ್ದಿಲ್ಲ, ಹಂಗೆ ನಿಲ್ಲಿಸಿದ್ದೆ. ವಾಟರ್ ಸರ್ವಿಸ್ ಮಾಡಿ ಗಾಡಿನ. ಅದಕ್ಕೆ ಗ್ರೀಸ್ ಹೊಡೆಸ್ಕೊಂಡು ಹೊರಟ್ಬಿಡೋಣ. ಈ ಕಡೆ ಬಿಸಿಲಲ್ಲ, ಟೈರ್ ಒಂದು ಸ್ವಲ್ಪ ಬಿಸಿ ಆಗಿದ್ದಾವೆ. ಲೆಫ್ಟ್ ಸೈಡ್ ನಾವು, ರೈಟ್ ಸೈಡ್ ನಾವು. ಇದು ಯಾವುದೋ ಒಂದು ಟೈರ್ ಏರ್ ಬಂದುಬಿಟ್ಟಿತ್ತು. ಅದನ್ನ ತೆಗೆದು ಹಾಕೋಣ. ಇವಾಗೇನು ಬೇಡ ನೋಡಿ. ಹಣೆನ ಎಷ್ಟೈತೆ. ಇದು ಹೊಸಪೇಟೆ ದಾಟಿಬಿಟ್ರೆ ಈ ರೋಡಾಗ ಹಂಸಿಂದೊಂದು ಕಾಟಗುರು. ನ್ಯಾಷನಲ್ ಆಯಿತು ಹೈವೇನಾಗೆ ಹಂಸ ಹಾಕಿದ್ದಾರೆ. ಸಿಂಗಲ್ ರೋಡಲ್ಲ, ಏನಿಲ್ಲ. ಇವರಾದರೆ ಹಂಗೆ ನುಗ್ಗಿ ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ. ನಾವು ಇಲ್ಲಿ ನೋಡ್ಕೊಂಡು ಬರ್ಬೇಕು ನೋಡಿ. ಆ ಕಡೆನೋ ಈ ಕಡೆನೋ ಹಂಸ ಹಾಕ್ಯಾರೆ. ಈ ರೋಡ್ನಾಗ ಹಂಸ ಹಾಕ್ಲೇಬಾರ್ದು. ಹಂಸ ಹಾಕ್ತಿದ್ದಾರೆ. ಎಲ್ಲಿಂದ ಸ್ಟಾರ್ಟ್ ಅಂದರೆ ಹೊಸಪೇಟೆಯಿಂದ ಬಂದು
ಲೆಫ್ಟಿಗೆ ಹತ್ಕೊಂಡು ಬಿಡ್ದತ್ತೀವಲ್ಲ ಅಲ್ಲಿಂದನೂ ಸ್ಟಾರ್ಟ್ ನೋಡಿ. ಬೂದ್ಗುಪ್ಪ ಕ್ರಾಸಿಂದ ಹಂಸ ಸ್ಟಾರ್ಟು. ಬಿಜಾಪುರಕ್ಕೆ ಹೋಗೋ ಗಂಟನೂ ಇವೆ ಬರೀ ಹಂಸಗಳು. ಬಿಜಾಪುರಿಂದ ಹತ್ಲಾಗ ಮುಂದಕ್ಕಿಲ್ಲ, ಬಿಜಾಪುರಿಗೆ ಹೋಗೋವರೆಗೂ ಸಿಕ್ಕಾಪಟ್ಲೆ ಹಂಸಗಳು. ಬೇಜಾರಾಗ್ಬಿಡ್ತದೆ ಗುರು ಇದು ರೋಡ್ನಾಗ ಓಡ್ಸೋಕೆ ಗಾಡಿನ. ಅಲ್ಲಿ ಗ್ರೀಸ್ ಹೊಡಿಯೋಕೆ ನಿಲ್ಸಿದ್ವಿ, ಅಲ್ಲಿ ತಿಂಡಿ ತಿಂದು ಗ್ರೀಸ್ ಹೊಡಿಸ್ಕೊಂಡ್ಬಿಡೋಷ್ಟೊತ್ತಿಗೆ 10 ಗಂಟೆ ಆಯ್ತು. 1 ಗಂಟೆ ಸೀದಾ ಹೋಯ್ತು. ಇವಾಗ ಹುನ್ಗುಂದದಾಗಿದ್ದೀವಿ ನೋಡಿ. ಹುನ್ಗುಂದ ಬೈಪಾಸ್ನಾಗ ಹೋಗ್ತಿರೋದು. ಬಿಜಾಪುರಕ್ಕೆ ಬಂದು ಇನ್ನೊಂದು 70-80 ಕಿಲೋಮೀಟ್ರ್ ಐತೆ. ನಿದ್ದೆ ಬಂದಂಗೆ ಆಗ್ತೈತೆ ಯಾಕೋ ಇಷ್ಟೊತ್ತಿಗೆ. ಬಿಜಾಪುರಕ್ಕೆ ಹೋಗಿ ಎಲ್ಲನೂ 1 ಗಂಟೆ ನಿಲ್ಲಿಸ್ಬೇಕು ಮರದನಲ್ಲಿಗೆ. ನಿಲ್ಸಿದ್ರೇ ಸರಿ ಹೋಗೋದು, ಇಲ್ಲಾಂದ್ರೆ ಇಲ್ಲ. ನೋಡೋಣ ಹೈವೇ ಮೇಲೆ ಹೋಗೋಣ ಇಲ್ಲ ಪಂಡ್ರಾಪುರ ಮೇಲೆ ಹೋಗೋಣ ಎಲ್ಲ ಯೋಚನೆ ಮಾಡೋಣ. ಬನ್ನಿ ಮುಂದೆ ಹೋಗಿ ನೋಡೋಣ. ಇನ್ನು ಫೈನಲ್ಲಿ ಬಂದು ಬಿಜಾಪುರ ಹತ್ರ ಸೈಡ್ಗೆ ಹಾಕಿದೆ. ನೀವು ಕೇಳ್ಬೋದು ಇದ್ಯಾಕೆ ಗುರು ಕೆಸರಾಗೈತೆ ಅಂತೇಳಿ. ಸಿಕ್ಕಾಪಟ್ಲೆ ಮಳೆ ಆಗೈತೆ ಗುರು ಇಲ್ಲೆಲ್ಲ. ಏನು ಗುರು ಇದು ಟೈರಿಗೆ ಮಾರ್ಕು ಅಲ್ಲ, ಏನು ತಗ್ಲಿರೋದು ಇವಾಗ. ಸಿಕ್ಕಾಪಟ್ಲೆ ಮಳೆ ಆಗೈತೆ ಇಲ್ಲೆಲ್ಲ, ಬಿಸಿಲೈತೆ, ಟೈರ್ ಹೀಟ್ ಆಗಿದ್ದಾವೆ. ಏನು ಗುರು ಹಗ್ಗ ಹಿಂಗಿಳೆ ಬೀಳ್ತವೆ. ಟೈಟ್ ಮಾಡೋದಂತ ಇರಲಿ, ಆಮೇಲೆ ಹೋಗ್ಬೇಕಾದ್ರೆ ಗುರು ಇದು. ಇವಾಗ ಸದ್ಯಕ್ಕೆ ನಿದ್ದೆ ಬಂದಂಗೆ ಆಯ್ತು ನನಗೆ ಯಾಕೋ. ಅದಕ್ಕೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟೆ ನೋಡಿ. ಒಂದು ರಾಜಸ್ಥಾನಿ ಹೋಟ್ಲೈತೆ ಬಿಜಾಪುರ ಟೋಲ್ಗೇಟ್ ಹತ್ರನೇ ನೋಡಿ. ಹಗ್ಗ ಹಿಂಗಾಗೈತೆ, ಯಾವ ಥರ ಹಗ್ಗ ಏನು ಬೆಲ್ಟ್ ಲೂಸ್ ಆಗೈತೆ. ಇವಾಗೇನು ಮಾಡೋದು ಬೇಡ, ಹೋಗ್ಬೇಕಾರೆ ನೋಡ್ಕೊಳ್ಳೋಣಂತೆ. ಇವಾಗ ಅಲ್ಲೇ ಈ ಕಡೆ ಟೈರೆಲ್ಲ ಫುಲ್ ಬೆಂಕಿ ಆಗಿದೆ. ಸಿಂಗಲ್ ಟೈರ್ ನಿಂತೋಗ್ರು. ಒಂಚೂರು ಲೆಫ್ಟ್ ಸೈಡಿಗೆ ಬಿಟ್ಟೋಣ. ಬನ್ನಿ ಆಮೇಲೆ ಸಿಗೋಣಂತೆ. 3 ಗಂಟೆಗೆ ಎದ್ದು ಊಟ ಮಾಡಿ ಹೊರಡೋಣ ನೋಡಿ ಸ್ನೇಹಿತರೆ. 12:30ಗೆ ಮಕ್ಕೊಂಡಿದ್ವಿ, 2:30ಗೆ ಎದ್ದು ಊಟ ಮಾಡಿ ಹೊರಟಿದ್ದೀವಿ. ಇವಾಗ ಒಂಚೂರು ಬಿಸಿಲು ಕಮ್ಮಿ ಅನ್ನಿಸ್ತೈತೆ, ಯಾಕಂದರೆ ಗಾಡಿ ಬಾಡಿ ಎಲ್ಲ ಕೂಲ್ ಆಗೈತೆ. ಅವಾಗಲೇ ಸಿಕ್ಕಾಬಟ್ಲೆ ಈಟ್ ಕಾಣೋದು. ನನಗೆ ಯಾಕೆ ನಿದ್ದೆ ಬಂದಂಗೆ ಆಗೋದು. 1 ವಾರ ಟೈಮಿಗೆ ಸರಿಯಾಗಿ ಮಕ್ಕೊಂಬಿಟ್ರೆ ಮನೆಗೆ ಗಾಡಿನ ಓಡ್ಸೋಕ್ಕಲ್ಲ. ನೈಟು ನಿದ್ದೆನೇ ಆಗಿಲ್ಲ. 5 ಗಂಟೆಗೆ ಎದ್ದು ಬಂದಿದ್ದೆ ನೋಡಿ. ಇಲ್ಲಿದೆ ತೆಂಗಿನ ಮರದಡೆಲ್ಲ ನಮ್ಮ ಅಭಿಮಾನಿ. ಯಾಕೋ ಹಿಂದೆ ಒಂಚೂರು ಮಾಲು ಸರ್ದು ಇಲ್ಲ ಬೆಲ್ಟ್ ಟೈಟ್ ಮಾಡ್ಕೊಂಡು ಹೋಗೋದೆ. ಹಗ್ಗ ಲೂಸ್ ಆಗ್ತವೆ. ಇವಾಗ ಸಿಂಗಲ್ ರೋಡಾಗಿ ಹೋಗ್ತೀನಲ್ಲ, ಇನ್ನೂ ಲೂಸ್ ಆಗ್ತವೆ. ಪಂಡ್ರಾಪುರಕ್ಕೆ ಹೋಗಿ ನೋಡೋಣಂತೆ, ಇಲ್ಲಾಂದರೆ ನೈಟ್ ಎಲ್ಲ ನಗರ್ನಾಗ ನೋಡೋಣ. ಅದು ಹೊರಗಡೆ ಹಗ್ಗ ಗುರು. ಲಾಸ್ಟ್ನೇ ನಿಟ್ಟು ಏನಂದ್ರು ಹಗ್ಗ ಲೂಸ್ ಅದೇ ಆಗ್ತಿರ್ತದೆ. ಬೆಲ್ಟ್ ಟೈಟ್ ಮಾಡ್ಕೊಂಡು ಹೋಗೋಣ ಬನ್ನಿ. ಏನು ಮಾಡ್ತೀರಾ, ಇದೆಲ್ಲ ಮಾಮೂಲಿ, ಏನು ಮಾಡೋಕ್ಕೆ ಬರೋಲ್ಲ. ಸ್ಪಾನರ್ ತಗೊಂಡು ಒಂಚೂರು ಟೈಟನ್ನು ಮಾಡೋಣ ಬನ್ನಿ. ಹೈವೇ ರೋಡ್ ಬಿಟ್ಟು ಪಂಡ್ರಾಪುರ ರೋಡ್ ಕಡೆಗೆ ತಾಂಡಿದ್ದು ನೋಡಿ. ಇದು ಪಂಡ್ರಾಪುರ ರೋಡು. ಮೊದಲು ಕೆಟ್ಟು ಕ್ಯಾಂಡವರ್ಣ ಎದ್ದಾಗಿತ್ತು, ಇವಾಗ ರೋಡ್ ಸೂಪರ್ ಇದೆ. ರೋಡ್ ಇಲ್ಲಿ ಕೆಟ್ಟತ್ತೆ ಎಲ್ಲಂದರೆ ಬಾರ್ಡ್ರ್ನಾಗ ಆ ಕಡೆ ಒಂಚೂರು ಈ ಕಡೆ ಒಂಚೂರು. ಈ ರೋಡ್ನಾಗೆ ನನಗೆ ಒಂಥರ ರಾಜಸ್ಥಾನಾಗ ಹೋಗ್ತೀನಿ ಅನ್ನೋ ಥರ ಫೀಲಿಂಗ್ ಬರುತ್ತೆ. ಇಲ್ಲೆಲ್ಲ ಇನ್ನು ಮುಂದೆ ಹೋಗ್ಬೇಕು. ಇನ್ನು ಇದು ಎಂಟ್ರಿ ಆಗ್ತಾಯಿದ್ದೀವಿ ಪಂಡ್ರಾಪುರ ರೋಡ್ಗೆ. ಇಲ್ಲಿಂದ ಒಂದು 10-15 ಕಿಲೋಮೀಟ್ರ್ ಹೋಗ್ಬೇಕು. ಫುಲ್ ಸಿಂಗಲ್ ರೋಡ್ ಬರುತ್ತಲ್ಲ, ಅಲ್ಲಿ ಮಳೆಗಾಲದಾಗ ಹೋಗ್ಬೇಕು. ಇನ್ನೂ ಸಖತ್ ಕಾಣುತ್ತೆ. ಮಳೆ ಬಂದೈತೆ, ಆದರೂ ಅಷ್ಟಕ್ಕೊಂದೇನು ಬಂದಿಲ್ಲ. ಇವಾಗ ಲೈಟಾಗಿ ಬಂದೈತೆ. ಈ ಮಳೆಗೆ ಎಲ್ಲ ಗಿಡ ಮರ ಒಣಗಿರೋವೆಲ್ಲ ಚಿಗಿರಿ ಬಿಡ್ತವೆ. ಕೆರೆಗೆ ಯಾವುದೋ ನೀರು ನಿಂತಂಗದ ಗುರು ನೋಡಿ. ನಾವು ಆರಾಮಾಗಿ ಬಂದು ಇಲ್ಲೆಲ್ಲ ನಮ್ಮ ಮರದಡೆಲ್ಲ ಹಾಕ್ಕೊಂಡ್ಬೋದಾಗಿತ್ತು. ಅಲ್ಲೇ ನಿಂತ್ಕೊಂಡಿದ್ವಿ ನೋಡಿ. ಬೇಜಾನ್ ಜಾಗ ಇತ್ತು. ಇಲ್ಲಿ ಯಾವ್ದಾದ್ರು ಮರದಡಿಗೆ ಹಾಕಿದ್ರೆ ಸಾಕಾಗಿತ್ತು. ಅಲ್ಲೇ ನಿಂತ್ಕೊಂಡ್ಬಿಟ್ಟಿವಿ. ಇನ್ನೇನು ಇನ್ನೊಂದ್ಸಲಿ ಬಂದಾಗ ನೋಡೋಣಂತೆ. ನೋಡ್ಗುರು ಈ ಪಾರ್ಕ್ ಮುಂದೆ ಮಸ್ತ್ ಜಾಗ ಐತೆ, ಆರಾಮಾಗಿ ತಾಂಬಂದು ಹಾಕ್ಬೋದು. ಇದೆಲ್ಲ ಲಾರಿ ಹಾಕಿದ್ದಾರೆ ನೋಡಿ, ಹಿಂಗೆ ಹಾಕ್ಬೋದಾಗಿತ್ತು. ಇನ್ನೊಂದ್ಸಲಿ ಬಂದಾಗ ನೋಡೋಣ. ಇವಾಗ ಅಲ್ಲೇ ನಿಂತಿದ್ದೀವಲ್ಲ, ಹೋಗೋಣ ಬನ್ನಿ. ಇನ್ನು ಮುಂದೆ ರೋಡ್ ಹೆಂಗೈತೋ, ನೆಂಟರು ಬೇರೆ ಇದ್ದಾರೆ ಈ ರೋಡಾಗೆ, ಮಾತಾಡಿಸ್ಕೊಂಡು ಹೋಗೋಣ. ರೋಡ್ ಚೆನ್ನಾಗೈತಂತ ಬಂದರೆ ಮತ್ತೆ ಕಿತ್ತೋಗ್ಬಿಟ್ಟದಲ್ಲ ಗುರು ಪಂಡ್ರಾಪುರ ಬೈಪಾಸು. ನಾನು ಆ ಕಡೆ ನೋಡ್ಕೊಂಡು ಅದು ಚೆನ್ನಾಗೈತೆ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದರೆ ಮತ್ತೆ ಅದೇ ಹಾಡಾಗ್ಬಿಟ್ಟತೆ. ಜತ್ ಮೇಲೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಜತ್ ಮೇಲೆ ಬಂದಿದ್ರೆ ಅಲ್ಲಿ ಒಂದು ಸ್ವಲ್ಪ ಬೈಪಾಸ್ ಬೀಳೋದು, ಅಲ್ಲಿ ರೋಡ್ ಚೆನ್ನಾಗಿತ್ತು. ಇಲ್ಲಿ ಅದೇನು ಟ್ಯಾಪೆ ಕೆಲಸ ಮಾಡಿದ್ರೆ ಏನೋ 3 ತಿಂಗಳಿಗೆ ಗುಂಡಿ ರೋಡ್ ಎದ್ದೋಗ್ಬಿಟ್ಟತ್ ನೋಡಿ. ಎಲ್ಲ ಎಷ್ಟು ಗುಂಡಿ
ಆಗ್ಬಿಟ್ಟಿದ್ದಾವೆ. ಇವಾಗ ಇಲ್ಲೇ ಹೆಚ್ಚು ಕಮ್ಮಿ ಪಂಡ್ರಾಪುರ ದಾಟಕ್ಕೆ 1 ಗಂಟೆ ಬೇಕು. 6 ಗಂಟೆ ಆಗಿತ್ತು, 7 ಗಂಟೆ ಆಗ್ತದೆ ನನ್ನ ಪಂಡ್ರಾಪುರ ದಾಟ ಅಷ್ಟೊತ್ತಿಗೆ. ಅಲ್ಲಿಂದ ಟಿಂಬೂರ್ಣಿಗೆ ಹೋಗಕ್ಕೆ 1 ಗಂಟೆ, 8 ಗಂಟೆ ಆಗ್ತದೆ. ನೋಡೋಣ ಬನ್ನಿ, ಇನ್ನೇನು ಮಾಡ್ತೀರಾ. ಬಂದ್ಬಿಟ್ಟಿದ್ದೀವಿ ರೋಡಾಗೆ, ಏನೂ ಮಾಡೋಂಗಿಲ್ಲ. ನಿಧಾನಕ್ಕೆ ಗುಂಡಿ ಪಂಡಿ ಆರಿಸ್ದಂಗೆ ಹೋಗ್ಬೇಕು. ಅಕ್ಕ ಬೇರೆ ಇಲ್ಲ ಲೂಸ್ ಆಗಿಬಿಟ್ಟಿದ್ದಾವೆ. ಇಲ್ಲೇ ಒಂದು ಸ್ವಲ್ಪ ದೂರ ಅಷ್ಟೇ. ಕಾಸಿಗಾಂವ್ ಹೋದರೆ ಆ ಕಡೆ ರೋಡ್ ಬರುತ್ತೆ, ಸಾಂಗೋಲ ಜೆತ್ ರೋಡು. ಅಲ್ಲೇ ಬಂದಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ ಮೋಸ್ಟ್ಲಿ. ಅಲ್ಲೇ ಹೋಗೋಣ ಅಂತ ಏನು ಮಾಡ್ತಾರೆ. ಪಂಡ್ರಾಪುರ ಎಲ್ಲ ದಾಟಿ ಬಂದ್ವಿ. ಇನ್ನೊಂಚೂರು ರೈಲ್ವೆ ಗೇಟ್ ಇತ್ತು, ರೈಲ್ವೆ ಗೇಟ್ ಪಾಸ್ ಮಾಡಬೇಕಾಗಿತ್ತು. ಅದೇ ಟೈಮ್ಗೆ ಒಂದು ಪಟಾಕಿ ಹಾರ್ಬಿಡ್ತು. ಲಿಫ್ಟಿನ ಟೈರು ಲಿಫ್ಟ್ ಎತ್ಕೊಂಡು ಹೋಗ್ತಾ ಇದ್ದೀವಿ. ಸ್ಟೆಪ್ನಿನೂ ಇಲ್ಲ ನಮ್ಮ ಹತ್ರ ಹಾಕ್ಯಣಕ್ಕೆ. ಲಿಫ್ಟಿನ ಟೈರ್ ಹೋಗಿರೋದ್ರಿಂದ ಹಂಗೆ ಹೋಗ್ಬೇಕು ವಾಪಸ್ ಊರಿಗನ್ನ. ಅದೇನೋ ಸಿಂಗಲ್ ಟೈರ್ ನಡೀತತೆ. ಎಲ್ಲಿ ಅದು ಎಮರ್ಜೆನ್ಸಿ ಲಿಫ್ಟ್ ಬೇಕಾಗುತ್ತೋ ಅಲ್ಲಿ ಇಳಿಸೋದು. ಇನ್ನು ಉಳಿದಿದ್ದಾಗೆಲ್ಲ ಈ ಥರ ರೋಡಿದ್ದಾಗೆಲ್ಲ ಎರ್ತದೆ. ಇವಾಗ ಇನ್ನೇನು ಏರ್ಸ್ಕೊಂಡೆ ಹೊಡೆಯೋದು, ಇಳಿಸೋದು ಇನ್ನೇನು. ನಾಳೆ ಘಾಟ್ ಸೆಕ್ಷನ್ ರೋಡ್ನಾಗೆ ಇಳಿಸೋದು. ಯಾಕಂದರೆ ಘಾಟ್ನಾಗೆ ನೋಡಿ ಸಾಯಂಕಾಲ 7 ಗಂಟೆಗೆ ಪಂಡ್ರಾಪುರ ಬಿಟ್ಟರು. 10:30 ಆಗಕ್ಕೆ ಟೈಮು. ಇನ್ನು ನಗರಕ್ಕೆ ಆನಂದ್ ಹೋಟ್ಲ್ ಹತ್ರ ಇದ್ದೀವಿ. ನಿದ್ದೆ ಬಂದಂಗೆ ಆಗೋದು ಯಾಕೋ. ಅದಕ್ಕೆ ನರಸಿಂಹಣ್ಣಂದು ರೆಕಾರ್ಡ್ ಹಾಕಿ ಅಂತ ಬಂದ್ವಿ. ಈಗ ಅಣ್ಣಚ್ಚಿ ಒಬ್ಬನೇ ಹೋಗ್ತಾ ಇರೋದು ನೋಡ್ರಿ, ಜಾಂಡ್ರಿ ಹೇಳ್ಕೊಂಡು. ಇದು ಎಲ್ಲಿ ಅಂದರೆ ಆನಂದ್ ಹೋಟ್ಲಾಗೆ ತಾಜಿ ಮಾಡೋದು. ಇದು ನಮ್ಮ ಗಾಡಿ ಯಾಕೋ ಒಂದೊಂದ್ಸಲಿ ಕೈ ಕೊಡ್ಬೇಕು. ಹೋಗ್ತಿದ್ದಂಗೆ ಪಿಕಪ್ ಡೌನ್ ಆಗುತ್ತೆ. ಮಣ್ಣಿನ ಹೊಸ ಫಿಲ್ಟ್ರ್ ಹಾಕಿದ್ವಿ, ಡೀಸೆಲ್ ಫಿಲ್ಟ್ರ್ ಹಾಕ್ತಿದ್ವಿ. 12,000 ರೂಪಾಯಿ ಅದು ಫಿಲ್ಟ್ರು. ಅದನ್ನ ಹಾಕ್ಸಿದ್ರು ಇನ್ನೂ ಹಂಗೆ ಆಗ್ತೈತೆ. ಮತ್ತೇನು ತೊಂದರೆ ಆಯಿತೋ ಗೊತ್ತಿಲ್ಲ. ಹೋಗಿ ಶೋರೂಮಾಗಿ ಕೇಳಬೇಕು ಡಾಕ್ಟ್ರಿಗೆ. ನೋಡ್ಗುರು ಡಕೋಟಾ ಬಸ್ ಹೋಗ್ತೈತೆ. ಈ ಬಸ್ಸೇ ತೊಳೆಯಲಿ ಇವರು. ಹೊಸ ಬಸ್ಗುರು ಇದು. ನಮ್ಮ ಕಡೆ ಕುರಿ ಗಾಡಿನೂ ನೀಟಾಗಿರ್ತವೆ. ಈ ಹೊಸ ಬಸ್ನ ಎಷ್ಟು ಗಲೀಜಿಕ್ಕೊಂಡ್ರು ನೋಡಿ. ತೊಳೆಯೋದೇ ಇಲ್ಲ. ಅದ್ರ ಮೇಲೆ ಸುಮ್ಮನೆ 1 ಟನ್ ಮಣ್ಣು ಬಿದ್ದತ್ತೆ. ನಗರ ಇನ್ನು 30 ಕಿಲೋಮೀಟ್ರ್ ಐತೆ. 1 ಟನ್ ಮಣ್ಣು ಬಿದ್ದತ್ತೆ. ತೊಳೆಯೋದೇ ಇಲ್ಲ ಅವರು, ಹಂಗೆ ಹೊಡಿತಾರೆ. ಹೊಸ ಬಸ್ ಮತ್ತೆ ಅದು ತಿರ್ಗಾ ಅದೇನು ಬೇಜವಾಬ್ದಾರಿ ಹಾಕ್ಬಿಟ್ಟವ್ರಿ ಸುಮ್ಮನೆ. SAT ಕಂಟೈನರ್ ಇವೆಲ್ಲ ಆನಂದ್ ಹೋಟ್ಲಾಗ ಹೋಗಿ ತಾಚಿ ಮಾಡೋದು. ಅಲ್ಲೇ ರೋಡ್ ಖಾಲಿ ಆಗಿಬಿಡ್ತು. ನಾವೇ ಇರೋದು ರೋಡಾಗ ಒಂದು 3-4 ಗಾಡಿಗಳು ನೋಡಿ. ಹಿಂದೆನೂ ಗಾಡಿ ಕಾಣ್ತಾ ಇಲ್ಲ, ಏನಿಲ್ಲ. ಏನೋ ಒಂದೊಂದು ಬರ್ತವೆ, ಮುಂದೆ ಒಂದೊಂದು ಬರ್ತವೆ. ಹೋಗಿ ಏನು ಅದೇನು ದೂರ ಏನಿಲ್ಲ, ಒಂದು 5-6 ಕಿಲೋಮೀಟ್ರ್ ಅಷ್ಟೇ ಇರೋದು ಆನಂದ್ ಹೋಟ್ಲು. ಅಲ್ಲಿ ಹೋಗಿ ಸಿಗೋಣ ಬನ್ನಿ. ಎಲ್ಲಿ ನೋಡಿದ್ರು ಬರೀ TN ಗಾಡಿನೇ ಕಾಣೋದು ನೋಡಿ. ಇವೆಲ್ಲ ನಮ್ಮದನ್ನು ಇಲ್ಲೇ ಐತೆ. ಸೈಡ್ ಹಾಕ್ಬಿಟ್ವಿ ಅಲ್ಲೇ. 11 ಗಂಟೆ 10:30 ಆಯ್ತು. ಇನ್ನೇನು ಊಟ ಮಾಡಿ ಮಕ್ಕಳ ಅಷ್ಟೊತ್ತಿಗೆ 11 ಗಂಟೆ ಆಗುತ್ತೆ. ಆ ಕಡೆಗೆ ಹಾಕ್ಬೇಕಾಯ್ತು, ಗಾಳಿ ಚೆನ್ನಾಗಿ ಬರೋದು. ಇಲ್ಲೇ ಇರಲಿ, ಇನ್ನೇನು ಮಾಡ್ತೀರಾ. ಬೆಳಗ್ಗೆ ಬೇಗ ಎದ್ದೋಗೋದು. 5:30 ಬಜೆ ಜಗೋದು. 5:30 ಇವ್ರೇನು ಎಬ್ಬರ್ಸೋದು ಡೌಟು. ಯಾಕಂದರೆ ನಾವು ಅಲಾರಾಮ್ ಇಟ್ಕೋಬೇಕು. ಇದು ಯಾವುದೋ ಅರ್ಥಿಂಗ್ ಲೂಸ್ ಆಗಿದ್ದಾಳೆ. ಅಕ್ಕವ್ರೆ ಮೀನಾಕ್ಷಿ ಅಕ್ಕವ್ರೆ. ಟೈರ್ ಯಾವುದು ಪಟಾಕಿ ಯಾರೈತು ಅಂದರೆ ಇದೆ ಗುರು. ಒಳಗಡೆ ಟೈರು ಅದು ಹೊಡೆದೋಗಿರೋದು. ಎದ್ದಕ್ಕೆ ತಿರುಗಿಬಿಟ್ಟತ್ತೆ ಆ ಕಡೆಗೆ. ರನ್ ಮಾಡ್ಬೋದು, ನಡೀತತೆ. ನಾನು ಇವಿದ್ರಾಗ ಯಾವನ್ನ ಹೋದ್ವು ಅಂದ್ಕೊಂಡೆ. ಹೋದ್ರೆ ಹೋಗ್ಲಿ, ಇನ್ನೇನು ಮಾಡ್ತೀರಾ. ಊಟ ಮಾಡೋಣ ಬನ್ನಿ. ಫಸ್ಟ್ ಊಟ ಮಾಡಿ ಬಂದು ಸಿಗೋಣ. ಇನ್ನೂ ಫುಲ್ ಆಗ್ತಾವೆ ಗುರು. ಇನ್ನು ಇವಾಗ ಏನು ಬರ್ತಾವೆ